ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಚಾನಲ್ ಆಗಿರೋದರಿಂದ ದಿನಕ್ಕೆ ಒಂದೊಂದು ಬಿಸ್ನೆಸ್ ಐಡಿಯಾ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇನೆ. ಸಾಮಾನ್ಯವಾಗಿ ಮನೆಯಲ್ಲಿ ಮಾಡುವಂಥ ಬಿಸ್ನೆಸ್ ಬಗ್ಗೆನೇ ಜಾಸ್ತಿ ಮಾಹಿತಿ ತಿಳಿಸ್ತೇನೆ. ಮೊದಲು ಒಂದು ಮಸಾಲ ಸಾಂಬಾರು ಪುಡಿ ಬಿಸ್ನೆಸ್ಸು ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ತೇನೆ. ಫಸ್ಟು ನಾವು ಸಾಂಬಾರಿಗೆ ಬೇಕಾಗುವಂತಹ ಪದಾರ್ಥಗಳನ್ನು ಕೊಂಡ್ಕೊಬೇಕಾಗತ್ತೆ. ಅದಕ್ಕೆ ನಾವು ಇನ್ವೆಸ್ಟ್ ಎಷ್ಟು ಮಾಡ್ತೀವಿ, ಹಾಗೆ ಅದರಿಂದ ಬಡ್ಡಿ ಎಷ್ಟು ತೆಗೆಯಬಹುದು ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಾಮಾನ್ಯವಾಗಿ ಒಣಮೆಣಸಿನ್ಕಾಯಿ, ಧನಿಯಾ, ಹಾಗೆ ಸಾಸಿವೆ, ಜೀರಿಗೆ, ಕಾಳುಮೆಣಸು, ಗಸಗಸೆ, ಚಕ್ಕೆ, ಮೊಗ್ಗು, ಲವಂಗ, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಮೆಂತ್ಯ ಎಲ್ಲ ಐಟಮ್ಗಳನ್ನು ನಾವು ತೆಕ್ಕೊತೀವಿ. ಹಾಗೆ ನಾವು ಹುಳಿ ಪುಡಿ ಮಾಡಬೇಕಾದ್ರೆ ಒಣಮೆಣಸಿನ್ಕಾಯಿ ಎಷ್ಟು ಹಾಕ್ತೀವಿ ಅದೇ ಸಮ ಪ್ರಮಾಣದಲ್ಲಿ ಧನಿಯಾ ಸೇರಿಸ್ಕೊಬೇಕಾಗತ್ತೆ. ಅದನ್ನೆಲ್ಲ ನೀವು 1 kg, ಈಗ ಫಸ್ಟು ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡಬೇಕಾದ್ರೆ 1 kg ಮಾತ್ರ ಮಾಡಿಕೊಂಡು ನಿಮಗೆ ಗೊತ್ತಿರೋರಿಗೆ ಅಥವಾ ಅಂಗಡಿಯಲ್ಲಿ ಮಾರಿ ನೋಡಿ. 1 kgಗೆ ಸಾಮಾನ್ಯವಾಗಿ ಒಂದು 500ರಿಂದ 800 ರೂಪಾಯಿ ಒಳಗಡೆ ಸಾಮಾನಿಗೆ ಖರ್ಚು ಬರುತ್ತದೆ. ಹಾಗೆ ಅದನ್ನೆಲ್ಲ ಪುಡಿ ಮಾಡಿಸ್ಕೊಂಡು ನೀವು ಪ್ಯಾಕಿಂಗ್ ಮಾಡಿ ಅದನ್ನು ಮಾರಕ್ಕೆ ಹೋದರೂ 1,000, 1,500ವರೆಗೂ 1 kgಗೆ ನೀವು ಮಾಡ್ಬೋದು. ಏನಿಲ್ಲ ಅಂದರೂ ನಿಮಗೆ ಖರ್ಚು ಒಂದು 800 ರೂಪಾಯಿ ಖರ್ಚಾದರೂ 1,500 ರೂಪಾಯಿಗೆ ಮಾರಿದ್ರೂ ನಿಮಗೆ 500ರಿಂದ 600 ರೂಪಾಯಿ ಮೇಲೆ ಲಾಭ ಬಂದೇ ಬರುತ್ತೆ. ಈ ಬಿಸ್ನೆಸ್ಸು ಟ್ರೈ ಮಾಡಿ ನೋಡಿ, ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಹಾಗೆ ದಿನಕ್ಕೆ ಒಂದೊಂದು ಬಿಸ್ನೆಸ್ಸು ಹೇಳ್ತಾ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್. ಪೂರ್ತಿ ವಿಡಿಯೋ ನೋಡಿ. ಧನ್ಯವಾದಗಳು.